ಏನು ಜಾಲಿವುಡ್ ಮಾಲೀಕರಿದ್ದಾರೆ ಅವರು ತಮಿಳುನಾಡಿನಲ್ಲಿ ಕಾಂಗ್ರೆಸ್ಸಿನ MLA ಅಂತ ನಾವು ಕೇಳ್ಪಟ್ಟಿದ್ದೀವಿ. ಹಾಗಾದ್ರೆ ಅಲ್ಲಿನ ಸ್ಟಾಲಿನ್, ತಮಿಳುನಾಡಿನ ಸ್ಟಾಲಿನ್ ತಮಗೆ ಕರೆ ಮಾಡಿದ ತಕ್ಷಣ ನೀವು ರಾತ್ರೋರಾತ್ರಿ ಬೀಗವನ್ನ ತೆಗೆಸ್ತೀನ ಅಂದ್ರೆ ನಿಮಗೆ ಯಾವ ನೈತಿಕತೆ ಇದೆ? ಒಂದು ಕ್ಷಣನೂ ಕೂಡ ನೀವು ಉಪಮುಖ್ಯಮಂತ್ರಿ ಆಗ್ಲಿಕ್ಕೆ ಲಾಯಕ್ಕೂ ಇಲ್ಲ. ಈ ಜನ್ಮದಲ್ಲಿ ನೀವು CM ಆಗಲ್ಲ. ಯಾಕಂದ್ರೆ ಸನ್ಮಾನ್ಯ ಸಿದ್ದರಾಮಯ್ಯನವರೇ ಈ ಕೂಡಲೇ ಸಂಪುಟದಿಂದ DK ಶಿವಕುಮಾರ್ ಅವರನ್ನ ವಜಾ ಮಾಡಿ ಕಾನೂನೆಲ್ಲ ಉಲ್ಲಂಘನೆ ಮಾಡಿದ್ದಾರೆ. ಇವತ್ತು ಪರಿಸರ ಜನ ಇದ್ದಾರೆ, ಅವ್ರಿಗೆ ಅವರ ಕಣ್ಣಿಗೆ ಇವರು ವಿರುದ್ಧವಾಗಿ ಕಾಣಿಸ್ತಾ ಇದ್ದಾರೆ. ದಯಮಾಡಿ ಎಲ್ಲ ಮಾಧ್ಯಮವನ್ನ ಯಾರ್ಯಾರು ನೋಡ್ತಾ ಇದ್ದೀರಾ ನಿಮ್ಮಲ್ಲಿ ನಾನು ಕೈ ಮುಗಿದು ವಿನಂತಿಯನ್ನ ಮಾಡ್ತೇನೆ. ಯಾವುದಾದ್ರೂ ಒಬ್ಬ ಸಣ್ಣ ಸಾಮಾನ್ಯ ಜನಕ್ಕೆ ಇರ್ತಕ್ಕಂಥ ಪ್ರಜ್ಞೆಯನ್ನು ಕೂಡ ಒಬ್ಬ ಉಪಮುಖ್ಯಮಂತ್ರಿಗೆ ಇಲ್ಲ ಅಂದ್ರೆ ಇವ್ರು ಏನ್ ಬೇಕಾದ್ರೂ ನೋಡಿ ಹೇಳಿದ ತಕ್ಷಣ ಬೀಗ ಹಾಕ್ಬೇಕು. ಮತ್ತೆ ಅದೇ ಅಧಿಕಾರಿಗಳು ರಾತ್ರೋರಾತ್ರಿ ಬೆಳಗ್ಗೆ ಎಲ್ಲ ಯೋಚನೆ ಮಾಡಿ ಮಾಧ್ಯಮದವರ ಕಣ್ಣನ್ನು ತಪ್ಪಿಸಿ 2:45 ಇದನ್ನ ತಗ್ಸುವಂತದ್ದು ಏನು? ಹಾಗಾದ್ರೆ ಜಾಲಿವುಡ್ ಒಳಗಡೆ ನಡೀತಾ ಇರೋದು ಲೀಗಲ್ಲ, ಇಲ್ಲೀಗಲ್ಲ. ಇದನ್ನ ಸನ್ಮಾನ್ಯ ಉಪಮುಖ್ಯಮಂತ್ರಿಗಳು ಸ್ಪಷ್ಟೀಕರಣ ಕೊಡಬೇಕು. ನಾವು ಯಾವುದೇ ಕಾರಣಕ್ಕೂ ನಮ್ಮ ಹೋರಾಟದಿಂದ ಹಿಂದೆ ಸರಿಯುವ ಮಾತೇ ಇಲ್ಲ. ಅದೇನಾದ್ರೂ ಚಿಂತೆ ಇಲ್ಲ, ನಮ್ಮ ಹೋರಾಟ ಮುಂದುವರಿಯುತ್ತೆ.